ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮೈಸೂರು ಪಾಕ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದು ನಾನು ಈ ಅಳತೆಯಿಂದ ಒಂದು 1/2 ಕಪ್ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಅದೇ ಅಳತೆ ಸಕ್ಕರೆ ಹಾಗೂ ಅದೇ ಅಳತೆ ತುಪ್ಪ ಬೇಕು ನಮಗೆ. ಇಲ್ಲಿ ಕಡಲೆ ಹಿಟ್ಟು ಮತ್ತು ತುಪ್ಪ ಎರಡೂ ಸೇರಿಸಬೇಕು. ಈ ಥರ ಗಂಟಾಗಲಾರ್ದ ಹಾಗೆ ಇದನ್ನು ತುಪ್ಪದಲ್ಲಿ ಕಲಿಸ್ಕೊಳ್ಬೇಕು. ಈಗ ನಾನು ಸಕ್ಕರೆ ಪಾಕ್ ಮಾಡೋದು ತೋರಿಸ್ತೇನೆ. ಇಲ್ಲಿ ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ಸಕ್ಕರೆ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಕಬೇಕು. ಫ್ರೆಂಡ್ಸ್, ಇವಾಗ ಈ ಥರ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಬೇಕಿದೆ. ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಈ ಪಾಕಕ್ಕೆ ಚೆನ್ನಾಗಿ ಕಡಲೆ ಹಿಟ್ಟನ್ನು ಸೇರಿಸಿ ಕಲಿಸ್ಬೇಕು. ಕೈ ಬಿಡಲಾರದೆ ಹಾಗೆ ಕಲಿಸ್ತಾ ಇರಬೇಕು. ಫ್ರೆಂಡ್ಸ್, ಇದು ಈ ಥರ ಆಗಬೇಕು. ತುಪ್ಪ ಎಲ್ಲ ಬಿಡ್ತಾ ಹೋಗುತ್ತೆ. ಬಹಳ ಬೇಗ ಆಗುತ್ತೆ ಈ ರೆಸಿಪಿ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಇವಾಗ ಇದು ಆಗಿದೆ, ಇದನ್ನು ಈ ತಟ್ಟೆಗೆ ಹಾಕ್ತೀನಿ. ಇವಾಗ ಇದು ಆಗಿದೆ, ಇದನ್ನು ಕಟ್ ಮಾಡಬೇಕು. ಫುಲ್ ಆರಿದ ಮೇಲೆ ಪೀಸಸ್ನೆಲ್ಲ ಹೊರಗೆ ತೆಗಿಬೇಕು. ಈ ತಟ್ಟೆಗೆ ಸ್ವಲ್ಪ ತುಪ್ಪ ಹಚ್ಚಿ ಇದನ್ನು ಹಾಕಿ. ಫ್ರೆಂಡ್ಸ್, ಇವಾಗ ನಮ್ಮ ಮೈಸೂರು ಪಾಕ್ ರೆಡಿ ಆಗಿದೆ. 5-10 ನಿಮಿಷದಲ್ಲಿ ರೆಡಿಯಾದ ಮೈಸೂರು ಪಾಕ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಹೊಸ ರುಚಿಯೊಂದಿಗೆ. ನಮಸ್ತೆ ಫ್ರೆಂಡ್ಸ್.